ಜೈ ಭೀಮ್ ಬಂಧುಗಳೇ, ಬಾಬಾ ಸಾಹೇಬ್ ಭಾರತಕ್ಕೆ ತಮ್ಮೆಲ್ಲರನ್ನ ಸ್ವಾಗತ ಸುಸ್ವಾಗತ. ಮಿಷನ್ ಬಾಬಾ ಸಾಹೇಬ್ ಮನಕ್ಕೆ ಕೊಂಡೊಯ್ಯುವ ಪ್ರಯತ್ನ. ಈಗಾಗಲೇ ತಮ್ಮೆಲ್ಲರಿಗೆ ತಿಳಿದಿದೆ, ಗ್ವಾಲಿಯರ್ ಹೈಕೋರ್ಟ್ನಲ್ಲಿ ಬಾಬಾ ಸಾಹೇಬರ ಮೂರ್ತಿ ಪ್ರತಿಷ್ಠಾಪನೆಗೆ ಅಲ್ಲಿನ ವಕೀಲರಿಂದಲೇ ಪ್ರತಿಭಟನೆಯಾಗ್ತಾ ಇದೆ. ಮತ್ತು ಅಲ್ಲಿನ ಸರ್ಕಾರದ ನಿಲುವೇನೆಂಬುದನ್ನು ತಾವು ಅರ್ಥ ಮಾಡಿಕೊಳ್ಳಬಹುದು. ಈ ವಿಷಯದಲ್ಲಿ ಅಲ್ಲಿನ ವಕೀಲರ ಪ್ರತಿಕ್ರಿಯೆ ಮತ್ತು ಅವರ ಬಾಬಾ ಸಾಹೇಬರ ಬಗ್ಗೆ ಮತ್ತು ಬಾಬಾ ಸಾಹೇಬರ ಅನುಯಾಯಿಗಳ ಬಗ್ಗೆ ಮತ್ತು SC/ST ಅವರ ಬಗ್ಗೆ ಅಲ್ಲಿನ ವಕೀಲರು ಹೊಂದಿರತಕ್ಕಂಥ ಅಭಿಪ್ರಾಯದ ಒಂದು ವಿಡಿಯೋ ತುಣುಕನ್ನು ಕೊನೆಗೆ ಹಾಕಿದ್ದೇನೆ. ಅದನ್ನು ನೋಡಿ ಅವರು ಯಾವ ರೀತಿ ವಿಷ ಕಾರ್ತಾ ಇದ್ದಾರೆ, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ ತಾವು ಪ್ರತಿಕ್ರಿಯೆಯನ್ನು ಸೂಚಿಸಬೇಕು. ಈ ಗ್ವಾಲಿಯರ್ ಒಂದರಲ್ಲಿ ಅಲ್ಲ, ದೇಶದ ತುಂಬೆಲ್ಲ ಎಲ್ಲ ಕಡೆನೂ ಸಹ ಬಾಬಾ ಸಾಹೇಬರ ಮೂರ್ತಿಗಳ ಬ್ಯಾನರ್ಗಳಿಗೆ ನೀವೀಗಾಗಲೇ ಕೆಲ ದಿನಗಳ ಹಿಂದೆ ತಾವು ನೋಡಿರ್ಬೋದು. ಮುಖ್ಯಮಂತ್ರಿಗಳ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಬಾಬಾ ಸಾಹೇಬರ ಬ್ಯಾನರ್ಗೆ ಹೊಲಸನ್ನೇ ಎರಚಲಾಗಿತ್ತು. ಆ ಪ್ರಕರಣ ಎಲ್ಲಿಗೆ ಬಂತು ಎನ್ನುವುದನ್ನು ತಮ್ಮೆಲ್ಲರ ಗಮನಕ್ಕಿದೆ. ಹಾಗೆ ದೇಶದ ನಾನಾ ಭಾಗಗಳಲ್ಲಿ ಅನೇಕ ಭಾಗಗಳಲ್ಲಿ ಬಾಬಾ ಸಾಹೇಬರ ಮೂರ್ತಿಗಳನ್ನು, ವಿಚಾರಗಳನ್ನು, ಅವುಗಳಿಗೆ ಧಕ್ಕೆ ಬರುವ ಹಾಗೆ ನಡೆದುಕೊಳ್ತಕ್ಕಂಥ ವರದಿಗಳು ದಿನೇ ವರದಿಯಾಗ್ತಾನೆ ಇರ್ತವೆ. ಯಾಕೆ ಹೀಗಾಗ್ತದೆ ಅಂದರೆ, ಬಾಬಾ ಸಾಹೇಬರ ಬಗ್ಗೆ ಇಷ್ಟ್ಯಾಕೆ ಸಿಟ್ಟು, ಕ್ರೋಧ ವ್ಯಕ್ತವಾಗ್ತದೆ ಅಂದರೆ, ಈ ನೆಲದಲ್ಲಿ ಸಾವಿರಾರು ವರ್ಷಗಳಿಂದ ನಾಯಿನರಿಗಳಂತೆ ಬದುಕ್ತಿದ್ದ ನಮ್ಮನ್ನು ಈ ಮೇಲ್ವರ್ಗದ ಜನ ಎಂದು ಹೇಳ್ಕೊಳ್ತಕ್ಕಂಥವರನ್ನು ಅವರ ಲೆವೆಲ್ಗೆ ಸಮಾನತೆಗೆ ತಂದು ನಿಲ್ಲಿಸಿದ್ರಲ್ಲ, ಆ ಸಿಟ್ಟು, ಅದಕ್ಕಾಗಿ ಬಾಬಾ ಸಾಹೇಬರ ಮೂರ್ತಿಗಳಿಗೆ, ಅವರ ವಿಚಾರಗಳಿಗೆ ವಿರೋಧ ವ್ಯಕ್ತ ಆಗ್ತಾನೇ ಇರ್ತದೆ. ಅದಕ್ಕಾಗಿ ನಾವು ಸಂಘಟಿತರಾಗಿ ಇದಕ್ಕೆ ನಾವು ಹೋರಾಟ ಮಾಡದೇ ಇದ್ದರೆ ಇದು ಹೀಗೆ ಮುಂದುವರಿತದೆ. ಈಗ ಈ ರಿಸರ್ವೇಷನ್ನಿಂದ ಸ್ವಲ್ಪ ಮಟ್ಟಿಗೆ ಬದಲಾವಣೆಯಾಗಿದೆ. ಈ ರಿಸರ್ವೇಷನ್ ಬೆನಿಫಿಷರಿಗಳಾದ ನೌಕರದಾರರು, ರಾಜಕಾರಣಿಗಳು ಮತ್ತು ಕೆಲ ಉದ್ಯೋಗಪತಿಗಳು, ನಮ್ಮಲ್ಲಿಯೂ ಕೆಲವರು ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ. ಅಂಥವರೆಲ್ಲ ತಮ್ಮ ಬಾಬಾ ಸಾಹೇಬರ ಮಿಷನನ್ನು ಮರೆತು ಸ್ವಾರ್ಥಿಗಳಾದದ್ದಕ್ಕಾಗಿ ಅವರಷ್ಟೇ ಸಬಲರಾಗಿದ್ದಾರೆ, ಉನ್ನತಿಯನ್ನು ಸಾಧಿಸಿದ್ದಾರೆ. ಆದರೆ ಸಮಾಜದ ಸಬಲೀಕರಣಕ್ಕಾಗಿ ಹೆಚ್ಚಿನ ಮಹತ್ವ ಕೊಡದೆ ಸಮಾಜವನ್ನು ಸಬಲೀಕರಣ ಮಾಡದೇ ಇದ್ದುದರಿಂದಾಗಿ ಈಗ ಸಮಾಜದಲ್ಲಿ ಇನ್ನೂ ಜಾತಿ, ಅಸ್ಪೃಶ್ಯತೆ, ಬಡತನ, ದೇವದಾಸಿ ಪದ್ಧತಿ, ಇನ್ನೂ ಅನೇಕ ಅನಿಷ್ಟ ಪದ್ಧತಿಗಳು ಹಾಗೆ ಮುಂದುವರೆದುಕೊಂಡು ಬರ್ತಾ ಇದ್ದಾವೆ. ಇದಕ್ಕೆ ಈ ಬಾಬಾ ಸಾಹೇಬರ ನಂತರದ 2-3 ತಲೆಮಾರಿನ ಜನ ಅವರ ಮಿಷನ್ನನ್ನು, ಬಾಬಾ ಸಾಹೇಬರ ಒಂದು ಎಚ್ಚರಿಕೆಯನ್ನು, ಮಿಷನ್ಗಳನ್ನು ಕ್ಯಾರಿ ಫಾರ್ವರ್ಡ್ ಮಾಡಿದರೆ, ಅವರ ರಥವನ್ನು ಮುಂದೆ ಎಳೆದುಕೊಂಡು ಬಂದಿದ್ದರೆ ಸ್ವಲ್ಪ ಸಮಾಜ ಸಬಲೀಕರಣವಾಗ್ತಿತ್ತೇನೋ ಅಂತ. ಅದಕ್ಕಾಗಿ ಅದು ಸಮಾಜ ಇನ್ನೂ ಬಲಿಷ್ಠ, ಸಬಲೀಕರಣ ಆಗದೇ ಇದ್ದುದಕ್ಕಾಗಿ ಸಮಾಜದಲ್ಲಿ ಪ್ರತಿದಿನ ಅನ್ಯಾಯ, ಅತ್ಯಾಚಾರಗಳು ನಡೀತಾನೇ ಇದೆ. ಮೊನ್ನೆ ನೀವು ಕೇಳಿರ್ಬೋದು, ಶಾಲೆಯಲ್ಲಿ ಅಸ್ಪೃಶ್ಯ ಮಹಿಳೆಯೊಬ್ಬರು ಅಡಿಗೆ ಮಾಡಿದರು ಎನ್ನೋದು ಕಾರಣಕ್ಕಾಗಿ ಆ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಬೇರೆ ಕಡೆಗೆ ಸೇರಿಸಲಾಗಿದೆ. ಅಂದರೆ ಇದು ಬಹುಶಃ ಈ ಜಗತ್ತಿನಲ್ಲಿ ಇದು ಒಂದೇ ದೇಶ
ಇರಬೇಕು ಅನ್ನಿಸ್ತದೆ. ಯಾಕೆಂದರೆ ಮನುಷ್ಯರನ್ನಾಗಿ ಕಾಣದಂಥ ಅತ್ಯಂತ ಕ್ರೂರ ವ್ಯವಸ್ಥೆ ಇದಾಗಿದೆ. ಮತ್ತು ಮೊನ್ನೆ ಉತ್ತರ ಪ್ರದೇಶದಲ್ಲಿ ಶೂದ್ರರು ಕಥಾವಾಚನ ಮಾಡಿದರು ಎನ್ನೋ ಕಾರಣಕ್ಕೆ ಅವರ ತಲೆಯನ್ನು ಬೋಳಿಸಿ ಅವರನ್ನು ಈ ಮಾನವ ಮೂತ್ರ ಸಿಂಪಡಿಸಿ ಅವರನ್ನು ಪರಿಶುದ್ಧರನ್ನಾಗಿ ಮಾಡಲಾಯಿತು. ಮತ್ತು ಇನ್ನೂ ಅನೇಕ ಘಟನೆಗಳು. ನಮ್ಮ ಜನ ಒಳ್ಳೆ ಬಟ್ಟೆ ಹಾಕಿಕೊಂಡರೂ ಕೊಲ್ತಾರೆ, ಒಳ್ಳೆ ವಾಚ್ಗಳನ್ನು ಕಟ್ಟಿಕೊಂಡರೂ ಸಹ ಅನ್ಯಾಯ ಅತ್ಯಾಚಾರ ಮಾಡ್ತಾರೆ, ಒಳ್ಳೆಯ ಊಟ ಮಾಡಿದರು ಎನ್ನೋ ಕಾರಣಕ್ಕೂ ಸಹ ಅನೇಕ ಕಡೆ ಮದುವೆ ದಿಬ್ಬಣದಲ್ಲಿ ಒಳ್ಳೆ ಊಟ ಹಾಕಿದ್ದಕ್ಕಾಗೂ ಅನ್ಯಾಯ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಮತ್ತು ಈ ಮದುವೆಯಲ್ಲಿ ಮದುಮಗನ ಕುದುರೆ ಹತ್ತುವುದನ್ನು ಇನ್ನೂ ಅನೇಕ ಕಡೆ ಒಂದು ವಿರೋಧ ವ್ಯಕ್ತವಾಗ್ತದೆ. ಮತ್ತು ಬಾಬಾ ಸಾಹೇಬರ ಮೆರವಣಿಗೆನೂ ಸಹ ಎಲ್ಲ ಕಡೆ ಎಲ್ಲ ಊರುಗಳಲ್ಲಿ ಈ ಮೆರವಣಿಗೆಗೂ ಸಹ ವಿರೋಧ ಮಾಡ್ತಾ ಇದ್ದಾರೆ. ಮತ್ತು ಈ ಗುಡಿ ಪ್ರವೇಶ, ಬಾಬಾ ಸಾಹೇಬರು ಗುಡಿ ಪ್ರವೇಶ ಮತ್ತು ಕೆರೆ ನೀರು ಮುಟ್ಟುವುದು ನಾವು ಅಸ್ಪೃಶ್ಯರಲ್ಲ ಎಂದು ರೌಂಡ್ ಟೇಬಲ್ ಕಾನ್ಫರೆನ್ಸಿನಲ್ಲಿ ಪ್ರೂವ್ ಮಾಡೋದಕ್ಕಾಗಿ ಮಾಡಿ ಅವರು ನಮಗೆ ನಿರ್ದೇಶನ ಕೊಟ್ಟಿರ್ತಾರೆ. ಇನ್ನು ಮೇಲೆ ನಾವು ಗುಡಿ ಪ್ರವೇಶವನ್ನು ಮುಂದೆ ಮಾಡಬಾರ್ದು ಅಂತ. ಅದು ನಾವು ಹೇಳಿದಾಗೂ ಸಹ ಮತ್ತೆ ಗುಡಿಗಳಿಗೆ ಹೋಗಿ ಅವರಿಂದ ಅಪಮಾನಿತರೊಳಗಾಗ್ತಾ ಇದ್ದೇವೆ. ಹಾಗಾಗಿ ಅವುಗಳನ್ನು ಬಾಬಾ ಸಾಹೇಬರು ವಿಚಾರಗಳನ್ನು ಬಹಳ ಮುಖ್ಯವಾಗಿ 2 ವಿಚಾರಗಳ ಅವರ ಮಿಷನನ್ನು 2 ವಿಚಾರಗಳಲ್ಲಿ ನಾವು ವಿಂಗಡಿಸ್ಬೋದು. ಒಂದು, ಅವರ ಆಶಯ ಏನಾಗಿತ್ತು ಅಂದರೆ, ಅವರು ನಮಗೆ ಈ ಓಟಿನ ಅಧಿಕಾರವನ್ನು ಕೊಟ್ಟು ನಮ್ಮ ಜನ ಆಳುವ ವರ್ಗ ಆಗ್ತಾರೆ ಅನ್ನೋ ಆಳು ವರ್ಗವಾಗುವುದನ್ನು ನೋಡಬೇಕು ಅನ್ನೋ ಒಂದು ಆಸೆ. ಇನ್ನೊಂದು, ಈ ಅಸ್ಪೃಶ್ಯತೆ, ಜಾತಿ ಸಂಕೋಲೆಗಳಿಂದ ಬಿಡುಗಡೆಗೊಳಿಸಲಿಕ್ಕೆ ಬಾಬಾ ಸಾಹೇಬರು ನಮ್ಮನ್ನು ಬೌದ್ಧ ಧರ್ಮದ ಒಂದು ಮಾರ್ಗವನ್ನು, ಬುದ್ಧ ಧಮ್ಮ ಸಂಘದ ಮಾರ್ಗವನ್ನು ತೋರಿಸಿದ್ದಾರೆ. ಅವುಗಳನ್ನು ಮರೆತು ಬಾಬಾ ಸಾಹೇಬರು ಹೇಳ್ತಾರೆ ಒಂದು ಕಡೆ, ಮೈ ಪೀಪಲ್ ವಿಲ್ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಟು ರೀಇನ್ಸ್ಟಾಲ್ ಬುದ್ಧಿಸಮ್ ಇನ್ ಇಂಡಿಯಾ ಅಂತ. ಮತ್ತು ಮೈ ಪೀಪಲ್ ವಿಲ್ ರೂಲ್ ದ ಕಂಟ್ರಿ ಅಂತ. ಇವೆರಡು ಉದ್ದೇಶಗಳಿಂದ ನಾವು ಭಾಳ ದೂರಿದ್ದೇವೆ. ಇನ್ನೂ ಶತಮಾನಗಳು ಬೇಕು. ನಾವು ಇದನ್ನು ಸಂಪೂರ್ಣವಾಗಿ ಸಾಧಿಸಬೇಕಂದ್ರೆ ಇನ್ನು ಎಷ್ಟು ಶತಮಾನಗಳು ಬೇಕಾಗ್ತದೆ. ಬಾಬಾ ಸಾಹೇಬ್ರ ವಿಚಾರಗಳ ಸಮೀಪ ಬಂದು ನಾವು ಅವುಗಳನ್ನು ತಿಳ್ಕೊಂಡು ಸರಿಯಾಗಿ ನಾವು ಪಾಲನೆ ಮಾಡಿದಾಗ ಅದಕ್ಕೆ ಭಾಳ ದಿನಗಳು ಬೇಕಾಗೋದಿಲ್ಲ. ಬಾಬಾ ಸಾಹೇಬರು ತಮ್ಮ ಜೀವನದಲ್ಲಿಯೇ ಸಾವಿರಾರು ವರ್ಷಗಳ ದಾಸ್ಯ, 5,000 ವರ್ಷಗಳ ದಾಸ್ಯವನ್ನು ಒಬ್ಬರೇ ಹೋರಾಡಿ, ಒನ್ ಮ್ಯಾನ್ ಆರ್ಮಿಯಾಗಿ ಹೋರಾಡಿ ಅದನ್ನು ಮುಕ್ತಿಗೊಳಿಸಿದ್ದಾರೆ. ನಾವು ಅನೇಕ ಕೋಟ್ಯಾನುಗಟ್ಟಲೆ ಜನರಿದ್ದೇವೆ. ನಾವು ಈಗ ಪ್ರಜ್ಞಾವಂತರು, ವಿದ್ಯಾವಂತರು ಎಲ್ಲ ಇದ್ದಾಗ್ಯೂ ಸಹ ನಾವು ಏನನ್ನು ಮಾಡಲಾಗದ ಅಸಹಾಯಕ ಸ್ಥಿತಿಯಲ್ಲಿದ್ದೇವೆ. ಕಾರಣ ಇಷ್ಟೇ, ನಾವು ಮಿಷನ್ ಬಾಬಾ ಸಾಹೇಬ್ ಮರೆತಿದ್ದೇವೆ. ಅದನ್ನು ಮತ್ತೆ ಕಟ್ಟಿ ಬೆಳೆಸಿ ನಾವು ಆ ಚಳವಳಿಯನ್ನು ಮುಂದುವರಿಸಬೇಕು ಅಂತ ಹೇಳ್ತಾ, ನೋಡಿ, ಹೀಗೆ ಆ ವಿಡಿಯೋವನ್ನು ತಾವು ನೋಡಬೇಕಾಗಿ ವಿನಂತಿಸ್ತೇನೆ. ಮತ್ತು ಬಾಬಾ ಸಾಹೇಬ್ ಭಾರತ ಚಾನಲನ್ನು ಮನೆಗೆ ಬಾಬಾ ಸಾಹೇಬರು ಮುಟ್ಟಿಸುವ ಪ್ರಯತ್ನದಲ್ಲಿರೋದರಿಂದ ತಾವೆಲ್ಲರೂ ಶೇರ್, ಲೈಕ್ ಮತ್ತು ಕಮೆಂಟ್ ಮಾಡೋದರೊಂದಿಗೆ, ಸಬ್ಸ್ಕ್ರೈಬ್ ಮಾಡೋದರೊಂದಿಗೆ ಬಾಬಾ ಸಾಹೇಬ್ ಭಾರತವನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತೇನೆ. ವಿಡಿಯೋವನ್ನು ನೋಡೋದು ಮುಂದುವರಿಸಿ. ಧನ್ಯವಾದ. ಜೈ ಭೀಮ್.
आज 17 तारीख हो चुकी है और भीम आर्मी के द्वारा, भीम सेना के द्वारा और जितने भी ये संगठन हैं इनके द्वारा आज के लिए चेतावनी दी गई थी कि बाबा साहब की मूर्ति तो वहीं लगेगी। अब मैं बताना चाहता हूं आपको कि ये हम लोग यहाँ आ चुके हैं और ये पूरा कैंपस यहाँ खाली पड़ा हुआ है। ये कहाँ है ये लोग, एक भी नहीं दिख रहा, ना कोई भीम आर्मी दिखाई दे रही है और ना कोई भीम सेना दिखाई दे रही है। देखो अब निकल गई इनकी हवा। कहाँ हो भैया, आ जाओ, इंतजार कर रहे हैं तुम्हारा कि तुम मूर्ति लगा तो मूर्ति का यहाँ पर बढ़िया प्रतिष्ठा करवाएं विधि विधान के साथ में। जो तुमने नंगा नाच खेला है ना ये मध्य प्रदेश के अंदर सनातन विरोधियों, जो तुमने सनातन का विरोध किया है ना, इसका दंड अब तुम्हें मिलेगा, ठीक है। ये माता की जय श्री राम, जय जय श्री राम। तुम लोगों ने मंदिर में जाकर के हमारी मूर्तियों को तोड़ने की एक पूरी चैन बना दी। एक मूर्ति नहीं तोड़ी, तुमने चैन बना दी पूरे मध्य प्रदेश के अंदर। सनातन के जितने प्रतीक चिन्ह थे उन चिन्हों को तुमने मिटाने की कोशिश की। तुमने क्या सोचा कि हम डर जाएंगे, चुपचाप हो जाएंगे, तुम्हें जवाब नहीं देंगे? अरे तुम्हें इसका जवाब इतना कड़ा दिया जाएगा कि तुम्हारी आने वाली 7 नस्लें इसको याद रखेंगी कि जवाब कैसा होता है। आओ मैदान में देखते हैं तुम कैसे लगाते हो मूर्ति। हमने सदैव प्रेम दिया आपको, हमने अपने गाले खून पसीने की कमाई से आपको शिक्षा, आपको चिकित्सा, आपको मकान, आपको सब कुछ दिया, मान सम्मान। लेकिन आप क्या कर रहे हो, आप अभी भी उसी गंदगी में जी रहे हो। मतलब मानसिकता और हमें भैया 1950 में संविधान लागू हो गया, तुम संविधान को हाथ में लेके घूम रहे हो, संविधान, और तुम्हें इतना टाइम हो गया, 70-75 साल हो गए, तुम्हारा अभी तक कायाकल्प नहीं हो पाया। और मुझे लगता है कि तुम्हारा कायाकल्प अब ब्रह्मा भी नहीं कर पाएगा। क्यों? क्योंकि तुम ब्रह्मा के दुश्मन जो बन गए हो। तुम्हारा कायाकल्प अब ब्रह्मा भी नहीं कर पाएगा। ब्रह्मा के दुश्मन हो तुम, भगवान के, ईश्वर के। तुम ईश्वर का विरोध कर रहे हो ना, उसका परिणाम देख लो। जिसने ईश्वर का विरोध किया था, जिसने प्रतिमाओं को तोड़ा था, उसका आज क्या हर्ष हो रहा है? उसका हर्ष पूरा भारत देख रहा है, पूरा मध्य प्रदेश देख रहा है। और ये हमारे साथ में हमारे अनिल मिश्रा जी, अधिवक्ता, आदरणीय भाई साहब, और ये सभी यहाँ पर चंबल की भूमि से पधारे हुए सभी चंबलवासी, चंबल के शेर हैं ये सभी। ये हमारे किशोर श्याम कसमाना जी, एक बॉल पे 6 मारने वाले, एक ही बॉल पर हिट करने वाले व्यक्ति श्याम किशोर कसमाना जी। इनका बहुत योगदान रहा हमारे आंदोलन में, और यहाँ उपस्थित प्रत्येक व्यक्ति का इस आंदोलन में इसकी भूमिका रही है और इस आंदोलन को सफल बनाया है मित्रों। और हमारे मेन लीडर अनिल मिश्रा जी हैं। हाँ, ये हमारे लीडर हैं ये मिश्रा जी। कोई लीडर नहीं हूँ भैया, मैं आप लोग नहीं, आप हमारे नेशनल लीडर हो, सहयोगी हूँ और बिल्कुल कानून की और जो बात अवैधानिक नहीं हो उस पर संरक्षक हो। आप हमारे सबके संरक्षक हो, धन भैया दिखाने वाले। मार्गदर्शक। लड़ाई, ये संघर्ष हमने प्रारंभ नहीं किया था, संघर्ष तुमने प्रारंभ किया, उसका जवाब हमने तुम्हें मुंह तोड़ दिया, जिसे तुम भी याद रखोगे। तुम्हारा ये इनका एक सॉफ्ट कॉर्नर बन गया था कि शोषित, वंचित, दलित की राजनीति करो, इमोशनल करो, वोट बैंक का दलित कार्ड खेलो, इमोशनल करके कुछ भी करवाओ। लेकिन अब हम तुम्हारा कुछ भी नहीं करने देंगे, कोई राजनीतिक सिक्का तुम्हारा नहीं जमने देंगे। तुम्हारे जो राजनीतिक लीडर है ना, वो तुम्हें रसातल में ले जाएंगे, ये पक्की बात है। हाँ, माननीय मध्य प्रदेश के मुख्य न्यायाधीश साहब सीमांत कैद साहब, आप किसी एक जाति विशेष के न्यायाधीश नहीं है। यदि आपकी शिक्षा का स्तर इतना उच्च होने के बावजूद भी सोच निम्न स्तर की है, आप सिर्फ एक समाज के लिए कार्य कर रहे हैं, तो धिक्कार है, आपको शर्म आनी चाहिए। देखा अधिवक्ताओं में कितना रोष है भैया। ये इंटेलेक्चुअल लोगों की कम्युनिटी है, बुद्धिजीवियों की कम्युनिटी है। यहाँ पर कोई कितना भी बड़ा पद का क्यों नहीं हो, कोई कितना भी बड़ा दमदार व्यक्ति क्यों ना हो, हमारे से
उसकी दाल गलने वाली नहीं है। हम उसको एक्सपोज कर देंगे। हम भारत माता प्रारंभ तुमने किया, उसका अंत हम करेंगे। क्या? भारत माता की, भारत माता की जय। जय। इसकी लिंक डाल